ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ರಾಜಕೀಯದಲ್ಲಿ ಈಗ ಭಗವದ್ಗೀತೆಯ ಪಠ್ಯದ ವಿಚಾರದಲ್ಲಿ ಜಟಾಪಟಿ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಮಾತನಾಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ವ್ಯಂಗ್ಯವಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅವರು? ಕುಮಾರಸ್ವಾಮಿ ಅವರು ಹೇಳಿದ್ದಾದರೂ ಏನು? ಡೀಟೇಲ್ ಅನ್ನ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಭಗವದ್ಗೀತೆ ಪಠ್ಯ ಫೈಟ್ ಶುರುವಾಗಿದೆ. ಪಠ್ಯದಲ್ಲಿ ಭಗವದ್ಗೀತೆ ಸೇರ್ಪಡೆಗೆ ಎಚ್ಡಿಕೆ ಪತ್ರವನ್ನ ಬರೆದಿದ್ದಾರೆ. ಕುಮಾರಸ್ವಾಮಿ ಮನುವಾದಿ ಅಂತ ಸಿಎಂ ಅವರು ಜರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಎಂ ತಲೆಯಲ್ಲಿರುವುದು ಘರ್ಷಣೆ ಉಂಟು ಮಾಡೋದಷ್ಟೇ, ರಕ್ತ ದೋಕುಳಿ ನಡೆಸುವುದು ಬೇಡ ಅಂತ ಭಗವದ್ಗೀತೆಯಲ್ಲಿದೆ. ಈ ಸರ್ಕಾರ ಕಾನೂನು ಬಾಹಿರ ಚಟುವಟಿಕೆ ಬೆಂಬಲಿಸಿದೆ. ಈ ಸಂದರ್ಭದಲ್ಲಿ ಜನರಿಗೆ ಭಗವದ್ಗೀತೆ ಅವಶ್ಯಕತೆ ಇದೆ. ಅಹಿಂದ ಹೆಸರಿನಲ್ಲಿ ಸಿದ್ದರಾಮಯ್ಯ ಮಜಾ ಮಾಡಿದ್ದಾರೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿರೋದು. ಎಲ್ಲರನ್ನು ನಾನು ಯಾವ ದೃಷ್ಟಿಯಿಂದ ಹೇಳಿದ್ದೇನೆ? ಸೇರ್ಕೊಂಡು ಚುನಾವಣೆ ಭಗವದ್ಗೀತೆನ ಪಠ್ಯಕ್ಕೆ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಭಗವದ್ಗೀತೆನ ಪಠ್ಯಕ್ಕೆ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಭಗವದ್ಗೀತೆನ ಪಠ್ಯಕ್ಕೆ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಭಗವದ್ಗೀತೆನ ಪಠ್ಯಕ್ಕೆ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಯಾವ ದೃಷ್ಟಿಯಿಂದ ಹೇಳಿದ್ದೇನೆ? ಎಲ್ಲರನ್ನು ಕನ್ವರ್ಟ್ ಮಾಡಕ್ಕೆ ಹೇಳಿದ್ದೀನ? ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಕೆಟ್ಟ ವಾತಾವರಣ ಇದೆಯಲ್ಲ, ರಕ್ಷಣೆ ಇಲ್ಲ. ಈಗ ನಿನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ಒಬ್ಬ ಡಾಕ್ಟ್ರು ತಾಯಿ ಏನೋ ಆಸ್ತಿ ವಿಚಾರದಲ್ಲಿ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮಗನೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನೆನ್ನೆ ನೀವು ಟಿ ವಿಲಿ ಆಗ್ತಿ ತೋರಿಸ್ತಾ ಇದ್ದೀರಿ. ಇಂಥ ವಾತಾವರಣವನ್ನು ತಿಳಿಗೊಳಿಸ್ತಕ್ಕಂಥದ್ದಕ್ಕೆ ಈಗಿನ ಸಮಾಜ ಭಾಳ ವೇಗವಾಗಿ ಬೆಳೀತಾ ಇದೆ. ಆದರೆ ಆ ವೇಗಕ್ಕೆ ಪರ್ಯಾಯವಾಗಿ ನಮ್ಮ ಮೂಲ ತಾಯಿ ಹೃದಯ ಅಂತಕ್ಕಂಥದ್ದು ಇದೆಯಲ್ಲ, ಅದು ಯಾವುದೂ ಇವತ್ತಿಲ್ಲ. ಅದು ಮತ್ತೆ ಮರುಕಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದೇನೆ ಹೊರತು ಸಿದ್ದರಾಮಯ್ಯನವ್ರು ಹೇಳೋ ಪ್ರಕಾರ ಅದೇನೋ ಅದೆಂಥದ್ದು ಮನುವಾದಿ. ನಾನು ಚಿಕ್ಕ ಮಗುವಿಂದ ನೋಡಿದ್ದೀನಿ ಅವತ್ತಿನ ಸಮಾಜ ಹೇಗಿತ್ತು, ಆಗ ಏನೋ ಒಂದು ಬಾಂಧವ್ಯ, ಒಂದು ರೀತಿಯ ಅನುಬಂಧಗಳು ಯಾವ ರೀತಿ ಇತ್ತು, ಇವತ್ತೆಲ್ಲಿಗೆ ಬಂದಿದ್ದೀವಿ. ಇದನ್ನು ಸರಿಪಡಿಸ್ತಕ್ಕಂಥ ದೃಷ್ಟಿಯಿಂದ ಇದೆಲ್ಲವನ್ನು ಕಲಿಸಬೇಕು ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ಹೊರತು ಅದು ಬಿಟ್ಟು ಅದೇನೋ ಮನೋವಾದಿಯ ಕಡೆಗೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಅಂತ. ಅವ್ರ ತಲೆಯಲ್ಲಿರೋದು ಸಮಾಜಗಳ ನಡುವೆ ಘರ್ಷಣೆ. ಅವರಲ್ಲಿ ಏನು ದೊಡ್ಡ ಸಮಾಜವಾದಿನ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅವರು ಸುದೀರ್ಘ ರಾಜಕಾರಣದಲ್ಲಿ. ಒಂದು ದಿವಸ ಹೇಳ್ತೀನಿ ಅವ್ರು ಯಾವ ಥರ ನಡ್ಕೊಂಡಿದ್ದಾರೆ ಸಮಾಜದಲ್ಲಿ. ಅಹಿಂದ ಹೇಳ್ತಾರಲ್ಲ, ಯಾವ ಅಹಿಂದನ ಇವತ್ತು ರಕ್ಷಣೆ ಕೊಟ್ಟಿದ್ದಾರೆ? ಅಹಿಂದ ಹೆಸರಿನಲ್ಲಿ 10 ವರ್ಷದಿಂದ ಮಜಾ ಮಾಡ್ತಾವ್ರೆ. ಅದು ಬಿಟ್ಟು ಏನು ಮಾಡೋರು? ಏನು ಅಹಿಂದಾಗಿ ಕೊಟ್ಟಿರೋ ಕೊಡುಗೆ ಏನು? 8 ವರ್ಷ ನೀವು ಸಿ ಎಮ್ ಇದ್ದೀರಲ್ಲಪ್ಪ, ಅಹಿಂದ ಸಮಸ್ಯೆ ಎಷ್ಟು ಬಗೆಹರಿಸಿದಿರಿ? ನಿಮ್ಮ ಸೀಟ್ಗೋಸ್ಕರವಾಗಿ ಅಹಿಂದ ಹೆಸರನ್ನು ಉಪಯೋಗ ಮಾಡ್ತೀರಿ. ಅಹಿಂದದಲ್ಲಿ ಎಷ್ಟು ಸಣ್ಣ ಸಣ್ಣ ಸಮಾಜಗಳಿದೆ, ಆ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು? ನೀವು ಯಾರಿಗೆ ಏನು ಕೊಟ್ಟಿದ್ದೀರಿ? ಟಾಪ್ ಪ್ರಿಯಾರಿಟಿ ಯಾರಿಗೆ ಕೊಟ್ಟಿದ್ದೀರಿ? ಸತ್ಯ ಹೇಳ್ತೀರಾ? ಆ ಒಂದು ರೀತಿಯ ಸಮಾಜ ಪರಿವರ್ತನೆ ಮಾಡ್ತಕ್ಕಂಥದ್ದು ನನಗೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಇರ್ತಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ಭಗವದ್ಗೀತೆ ಕೃಷ್ಣ ಅವತ್ತು ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳಿರ್ತಕ್ಕಂಥದ್ದು, ಯಾವಾಗ
ಯುದ್ಧದಿಂದ ನಿರ್ಗಮಿಸ್ತೀನಿ, ಶಸ್ತ್ರತ್ಯಾಗ ಮಾಡ್ತೀನಿ ಅಂತ ಹೇಳಿ ಅರ್ಜುನ ಅಲ್ಲಿದ್ದಂಥ ನನ್ನ ಸಹೋದ್ಯೋಗಿ ಈಗ ಮಂಡ್ಯ ಪ್ರತಿನಿಧಿ ರೋಹಿತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಈ ಜಟಾಪಟಿ ಮುಂದುವರಿಯುವ ಲಕ್ಷಣಗಳಿದೆ, ಇದು ಹಾಗೆ ಎಳ್ಕೊಂಡು ಹೋಗುತ್ತೆ ಅಂತ ಕಾಣಿಸ್ತಾ ಇದೆ. ಯಾವ ಅರ್ಥದಲ್ಲಿ ಇವತ್ತು ಈ ವಿಚಾರ ಚರ್ಚೆಗೆ ಬಂತು ಮಂಡ್ಯದಲ್ಲಿ? ಅರುಣ್, ಸಿದ್ದರಾಮಯ್ಯನವರ ಒಂದು ಹೇಳಿಕೆಯ ವಿಚಾರವಾಗಿ ಇವತ್ತು ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಅಂದರೆ ಏನು ಕುಮಾರಸ್ವಾಮಿ ಅವರು ಭಗವದ್ಗೀತೆಯನ್ನು ಪಠ್ಯಕ್ಕೆ ಸೇರಿಸಬೇಕು ಅಂತ ಕೂಡ ಲೆಟರ್ನ ಬರೆದಿರ್ತಾರೆ. ಇದೇ ವಿಚಾರವಾಗಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸ್ತಾ ಬಿಜೆಪಿಯವ್ರ ಜೊತೆ ಕುಮಾರಸ್ವಾಮಿ ಅವರು ಸೇರ್ಕೊಂಡ ಬಳಿಕವಾಗಿ ಮನುವಾದಿ ಆಗಿದ್ದಾರೆ ಹೇಳಿ ಹೇಳಿರುವಂಥದ್ದು. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅಂದರೆ ನಾವು ಪ್ರಸ್ತುತ ಸಮಾಜ ವೇಗವಾಗಿ ಬೆಳೀತಾ ಇದೆ, ಅಷ್ಟೇ ಮುಖ್ಯವಾಗಿ ಏನು ಸಮಾಜದ ಸ್ವಾಸ್ಥ್ಯವನ್ನು ಕೆಡುವಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆ, ಜೊತೆಗೆ ಸಂಬಂಧಗಳ ವ್ಯಾಲ್ಯೂಗಳು ಕೂಡ ಗೊತ್ತಾಗದಂತೆ ಸಮಾಜ ಹೋಗ್ತಾ ಇರುವಂಥದ್ದು. ಯಾಕಂದರೆ ಅಣ್ಣ ತಮ್ಮಂದಿರ ಕೊಲೆ ಆಗ್ತಾ ಇದೆ, ತಂದೆ ತಾಯಿಗಳ ಕೊಲೆ ಆಗ್ತಾ ಇದೆ, ಈ ರೀತಿಯಾಗಿ ಸ್ವೇಚ್ಛಾಚಾರವಾಗಿ ಜನರು ಒಂದು ರೀತಿಯಾಗಿ ವರ್ತನೆ ಮಾಡ್ತಾ ಇರುವಂಥದ್ದು. ಮತ್ತು ಸರ್ಕಾರವು ಕೂಡ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಕೂಡ ವಾಗ್ದಾಳಿ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಸದ್ಯದ ವಾಸ್ತವತೆಯಲ್ಲಿ ಜನರಿಗೆ ಕೃಷ್ಣನ ಒಂದು ಸಂದೇಶ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಭಗವದ್ಗೀತೆಯನ್ನ ಏನು ಆಡಪ್ ಮಾಡ್ಕೋಬೇಕು ಪಠ್ಯ ಪುಸ್ತಕಕ್ಕೆ. ಯಾಕೆಂದ್ರೆ ಜನರಿಗೆ ಮತ್ತೆ ವಿದ್ಯಾರ್ಥಿಗಳ ದೆಸೆಯಿಂದಲೇ ಕೂಡ ಇದನ್ನ ತುಂಬಿದ್ರೆ ಮುಂದಿನ ಪೀಳಿಗೆ ಒಂದು ರೀತಿಯಾಗಿ ಸರಿದಾರಿಯಲ್ಲಿ ಹೋಗುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟ್ ಇತ್ತು. ಅದೇ ನಿಟ್ಟಿನಲ್ಲಿ ನಾನು ಈ ಒಂದು ಭಗವದ್ಗೀತೆಯನ್ನ ಆಡಪ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಆದ್ರೆ ಮನುವಾದಿ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಈ ಸರ್ಕಾರಕ್ಕೆ ನಾನು ಹೇಳಿರುವಂಥದ್ದು ಮತಾಂತರ ಮಾಡಿ ಮತ್ತೆ ಮಗದೊಂದು ಮಾಡಿ ಅಂತ ನಾನು ಹೇಳಿಲ್ಲ. ನಾನು ಹೇಳಿರುವಂಥದ್ದು ಕೃಷ್ಣನ ಸಂದೇಶವಿರುವಂತಹ ಈ ಒಂದು ಆಡಪ್ಪನ ಮಾಡ್ಕೊಳ್ಳಿ ಭಗವದ್ಗೀತೆನ ಅಂತೇಳಿ ಕೂಡ ನಾನು ಹೇಳಿದೆ. ಅದು ಎಷ್ಟರ ಮಟ್ಟಿಗೆ ತಪ್ಪು? ಇವರು 5-10 ವರ್ಷಗಳ ಕಾಲ ಅಹಿಂದ ಹೆಸರಲ್ಲಿ ಮಜಾ ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿಲ್ಲ ಅಂತೇಳಿ ಕೂಡ ರಾಜಕೀಯವಾಗಿ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇದು ಮುಂದುವರೆದಂತೆ ಇದಕ್ಕೆ ಸಿದ್ದರಾಮಯ್ಯನವರು ಏನನ್ನ ಕೌಂಟರ್ ಕೊಡ್ತಾರೆ, ಜೊತೆಗೆ ಇತರ ಕಾಂಗ್ರೆಸ್ನ ನಾಯಕರು ಏನೆಲ್ಲ ಮಾತನಾಡ್ತಾರೆ, ಇದ್ರ ಜೊತೆಗೆ ಬಿಜೆಪಿಯ ಪಕ್ಷ ಇದನ್ನ ಹೇಗೆಲ್ಲ ಕ್ಯಾರಿ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.